ಕಡೆ ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸಚಿವ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಖುದ್ದು ಬೈರತಿ ಬಸವರಾಜ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಕ್ಲು ಶಿವ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಆರೋಪ ಏನು ಅಂತ ಕೂಡ ಗೊತ್ತಿಲ್ಲ, ನನ್ನ ತೇಜೋ ವಧೆ ಮಾಡುವ ಕೆಲಸ ಮಾಡಲಾಗ್ತಾ ಇದೆ, ರಾಜಕೀಯ ದುರುದ್ದೇಶದಿಂದ ನನಗೆ ಮಸಿ ಬಳಿಯೋ ಕೆಲಸ ಆಗ್ತಿದೆ ಅಂತ ಹೇಳಿ ಪೊಲೀಸರ ವರ್ತನೆ ವಿರುದ್ಧವೂ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಕಾನೂನು ಹೋರಾಟವನ್ನ ಮಾಡೋದಾಗಿ ಬೈರತಿ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಕ್ಲು ಶಿವ ಅವರ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಶಾಸಕರಿಂದ ಬೈರತಿ ಬಸವರಾಜ್ ಅವರ ಮೇಲೆ ಆರೋಪ ಬಂದಿದೆ. ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ, ಹಾಗೇನೇ ಈ ಆರೋಪದಲ್ಲಿ ಏನಾದರೂ ಹುಳ್ಳಿದೆಯಾ ಅಂತಕ್ಕಂಥ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಬೈರತಿ ಬಸವರಾಜ್ ಅವರು ಇದ್ದಾರೆ ಶಾಸಕರು, ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಮೇಲೆ ಒಂದು ಗಂಭೀರವಾದಂತಹ ಒಂದು ಆರೋಪ ಬಂದಿದೆ. ಈ ಆರೋಪದ ಬಗ್ಗೆ ತಮಗೆ ಗೊತ್ತಿರುತ್ತೆ ನಿಮಗೆ, ಈ ರೌಡಿ ಶೀಟರ್ ಕೊಲೆಯ ಬಗ್ಗೆ? ಇದನ್ನು ನಾನು ಸುದ್ದಿ ಮಾಧ್ಯಮದ ಮುಖ್ಯನ ನೋಡಿದೆ. ಇದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾರು ರೌಡಿ ಶೀಟ್ರು, ಯಾರು ಇದು ಮಾಡಿದ್ರು, ಯಾರು ನನ್ನ ಹೆಸರು ಕೊಟ್ಟರು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ನನಗಿಲ್ಲ. ಹಾಗಾಗಿ ಈ ಯಾರು ಕೊಟ್ಟಿದ್ದಾರೆ, ಈ ಪೊಲೀಸ್ ಅಧಿಕಾರಿಗಳು ಕೊಡಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನನಗೆ ಫೋನ್ ಮಾಡಿ ಏನ್ರಿ ಈ ತರ ಬಂದಿದೆ, ಏನಿದು ಕತೆ ಅಂತಂದಾದರೂ ಕೇಳಬಹುದಾಗಿತ್ತು. ಯಾರು ನಮ್ಮ ವಿಚಾರನ ತಿಳಿದೆ ಇವತ್ತು ಏಕಾಏಕಿ ಈ ರೀತಿಯಾಗಿ ನನ್ನ ಮೇಲೆ ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶದಿಂದನೋ ಅಥವಾ ರಾಜಕೀಯವಾಗಿ ಇವ್ರನ್ನ ತೇಜೋವಧೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂತ ಅಲಿಗೇಷನ್ ಮಾಡಿದ್ದಾರೆ. ಇದು ಎಷ್ಟು ಸತ್ಯ? ಈಗ ಯಾರು ತಪ್ಪು ಮಾಡಿದ್ರೆ ಅವರು ಉಪ್ಪಿನಿಂದವ್ರು ನೀರು ಕುಡಿಲಿ. ನನ್ನ ವಿರುದ್ಧವಾಗಿ ಈ ರೀತಿಯಾದಂತಹ ಅಪಪ್ರಚಾರಗಳನ್ನು ಮಾಡೋ ಮುಖ್ಯನ ಎಲ್ಲೋ ಒಂದ್ ಕಡೆ ಗೌರವಿತವಾಗಿ ನಾನು ಶಾಸಕನಾಗಿ ಜನರ ಸೇವೆಯನ್ನು ಮಾಡ್ಕೊಂಡು ಇದ್ದೀನಿ. ನನಗೆ ಆ ಜಮೀನಿಗೆ ಯಾವ್ದು ಸಂಬಂಧ, ಆ ಜಮೀನು ಎಲ್ಲಿದೆಯೋ, ಯಾರು ಮಾಡಿದ್ರು, ಏನು ಒಂದು ಕೂಡ ನನಗೆ ಗೊತ್ತಿಲ್ಲ. ಈ ರೀತಿಯಾದಂತಹ ಆಪಾದನೆಗಳು ಮಾಡಿರ್ತಕ್ಕಂಥದ್ದು ನಿಜವಾಗ ಕೂಡ ಬಹಳ ನೋವಾಗ್ತದೆ. ನಾನು ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ಕಳೆದ 4 ತಿಂಗಳಿಂದನೇ ತಮ್ಮ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥ ಒಂದು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ, ಮತ್ತೊಂದು ಕಡೆ ನಿಮ್ಮ ವ್ಯಾಪ್ತಿಯಲ್ಲೇ ಒಂದು ಠಾಣೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ನ. ಇದು ತಮ್ಮ ಗಮನಕ್ಕೆ ಬಂದಿತ್ತು ಸರ್ ಹಿಂದೆ? ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಈಗ ನಿಮ್ಮ ಟಿವಿ ಮುಖೇನ ನೋಡಿದಾಗೆ ಈ ವಿಚಾರ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಇಲ್ದಿದ್ರೆ ಇದ್ರ ಬಗ್ಗೆ ನನಗೆ ಏನು ಮಾಹಿತಿನೂ ಇಲ್ಲ, ಯಾವುದೂ ಇಲ್ಲ. ಈಗ ಏನಾದ್ರೂ ಗೊತ್ತಿದ್ರೆ ತಾನ ನಾವು ಏನಾದ್ರೂ ಸಂಪರ್ಕ ಮಾಡಿ ಯಾರಿಗಾದ್ರೂ ಏನಾದ್ರೂ ಮಾತಾಡ್ಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡಬಹುದಾಗಿತ್ತು. ಇದ್ರ ವಿಚಾರನೇ ಗೊತ್ತಿಲ್ಲ, ಇದ್ರದ್ದು ಯಾರು ಏನು ಎತ್ತನ್ನೇ ಗೊತ್ತಿಲ್ಲದಿದ್ದಾಗೆ ನಾನು ಯಾವ ರೀತಿಯಾಗಿ ನಾನು ಇದನ್ನ ಪ್ರತಿಕ್ರಿಯೆ ಕೊಡೋದು, ಯಾವ ರೀತಿಯಾಗಿ ಅವ್ರನ್ನ ಸಂಪರ್ಕ ಮಾಡೋದು, ಇದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ಯಾರು ಮಾಡಿದ್ದಾರೆ, ಯಾರು ರೌಡಿ ಸೀಟ್ರು, ಯಾರು ಇವ್ರು ಮಾಡಿದ್ರು, ಏನು ಮಾಹಿತಿ ಇಲ್ಲ. ಸುಮ್ಮನೆ ಎಲ್ಲೋ ಒಂದ್ ಕಡೆ ನಮ್ಮ ಮೇಲೆ ತೇಜೋವಧೆ ಮಾಡೋಂಥ ಕೆಲಸ ಇವತ್ತು ಟಿವಿಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಬಹಳ ನೋವಾಗ್ತದೆ. ನಾನು ಒಬ್ಬ ಗೌರವಿತ ಶಾಸಕನಾಗಿ ಗೌರವಿತವಾಗಿ ಜನರ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವನು. ಈ ರೀತಿಯಾದಂತಹ ಇದಾದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ಹೇಳಿದ್ ನಾನು ಇದ್ರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ಯಾರು ಅಧಿಕಾರಿಗಳಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು, ಅವರು ಕೂಡ ನನ್ನ ಗಮನಕ್ಕೆ ತರಬೇಕಾಗಿತ್ತು. ಯಾಕೆ ಅವ್ರು ನನ್ನ ಗಮನಕ್ಕೆ ತರ್ದಿರ ಈ ರೀತಿಯಾಗಿ ನನ್ನ ಮೇಲೆ ಎಫ್ಐಆರ್ ಇನ್ನೊಂದು ಮತ್ತೊಂದು ಮಾಡಿದ್ದಾರೆ? ಇದು ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಇವತ್ತು ನಾನು ನನ್ನ ಪಕ್ಷದಲ್ಲಿ ಒಬ್ಬ ಗೌರವಿತವಾಗಿ ಶಾಸಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮಗೆ ಮಸಿ ಬಳಿಯಬೇಕು ಅಂತ ಹೇಳಿ ಈ ರೀತಿಯಾದಂತಹ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಬಿದರನಹಳ್ಳಿಯಲ್ಲಿ ಒಂದು ಪ್ರಾಪರ್ಟಿ ವಿಚಾರವಾಗಿ ಗಲಾಟೆ ಆಗಿದೆ ಅಂತಕ್ಕಂಥದ್ದು. ನನ್ನ ವ್ಯಾಪ್ತಿ ಕೆ.ಆರ್. ವಿಧಾನಸಭಾ ಕ್ಷೇತ್ರ. ಬಿದರಳ್ಳಿ ಅಂತ ಯಾವ್ದು ಬರ್ತದೆ ಅದು ಮಾದೇಪುರ ವಿಧಾನಸಭಾ ಕ್ಷೇತ್ರ. ಅಲ್ಲಿಗೂ ನನಗೆ ಯಾವುದೇ ಸಂಬಂಧನೇ ಇಲ್ಲ. ಎಲ್ಲೊಂದ್ ಕಡೆ ರಾಜಕೀಯ ಹಸ್ತಕ್ಷೇಪ ಕೂಡ ಇರಬಹುದು, ಈ ರೀತಿಯಾಗಿ ಎತ್ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಕರಣ ಯಾವ ಒಂದು ಹಂತ ತಲುಪುತ್ತೆ, ಜೊತೆಗೆ ಬೈರತಿ ಬಸವರಾಜ್ ಅವರು ಈ ಆರೋಪದಿಂದ ಮುಕ್ತರಾಗ್ತಾರ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದೊಂದ್ ಕಡೆ ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸಚಿವ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಖುದ್ದು ಬೈರತಿ ಬಸವರಾಜ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಕ್ಲು ಶಿವ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಆರೋಪ ಏನು ಅಂತ ಕೂಡ ಗೊತ್ತಿಲ್ಲ, ನನ್ನ ತೇಜೋ ವಧೆ ಮಾಡುವ ಕೆಲಸ ಮಾಡಲಾಗ್ತಾ ಇದೆ, ರಾಜಕೀಯ ದುರುದ್ದೇಶದಿಂದ ನನಗೆ ಮಸಿ ಬಳಿಯೋ ಕೆಲಸ ಆಗ್ತಿದೆ ಅಂತ ಹೇಳಿ ಪೊಲೀಸರ ವರ್ತನೆ ವಿರುದ್ಧವೂ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಕಾನೂನು ಹೋರಾಟವನ್ನ ಮಾಡೋದಾಗಿ ಬೈರತಿ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಕ್ಲು ಶಿವ ಅವರ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಶಾಸಕರಿಂದ ಬೈರತಿ ಬಸವರಾಜ್ ಅವರ ಮೇಲೆ ಆರೋಪ ಬಂದಿದೆ. ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ, ಹಾಗೇನೇ ಈ ಆರೋಪದಲ್ಲಿ ಏನಾದರೂ ಹುಳ್ಳಿದೆಯಾ ಅಂತಕ್ಕಂಥ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಬೈರತಿ ಬಸವರಾಜ್ ಅವರು ಇದ್ದಾರೆ ಶಾಸಕರು, ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಮೇಲೆ ಒಂದು ಗಂಭೀರವಾದಂತಹ ಒಂದು ಆರೋಪ ಬಂದಿದೆ. ಈ ಆರೋಪದ ಬಗ್ಗೆ ತಮಗೆ ಗೊತ್ತಿರುತ್ತೆ ನಿಮಗೆ, ಈ ರೌಡಿ ಶೀಟರ್ ಕೊಲೆಯ ಬಗ್ಗೆ? ಇದನ್ನು ನಾನು ಸುದ್ದಿ ಮಾಧ್ಯಮದ ಮುಖ್ಯನ ನೋಡಿದೆ. ಇದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ.
ಯಾರು ರೌಡಿ ಶೀಟ್ರು, ಯಾರು ಇದು ಮಾಡಿದ್ರು, ಯಾರು ನನ್ನ ಹೆಸರು ಕೊಟ್ಟರು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ನನಗಿಲ್ಲ. ಹಾಗಾಗಿ ಈ ಯಾರು ಕೊಟ್ಟಿದ್ದಾರೆ, ಈ ಪೊಲೀಸ್ ಅಧಿಕಾರಿಗಳು ಕೊಡಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನನಗೆ ಫೋನ್ ಮಾಡಿ ಏನ್ರಿ ಈ ತರ ಬಂದಿದೆ, ಏನಿದು ಕತೆ ಅಂತಂದಾದ್ರೂ ಕೇಳಬಹುದಾಗಿತ್ತು. ಯಾರು ನಮ್ಮ ವಿಚಾರನ ತಿಳಿದೆ ಇವತ್ತು ಏಕಾಏಕಿ ಈ ರೀತಿಯಾಗಿ ನನ್ನ ಮೇಲೆ ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶದಿಂದನೋ ಅಥವಾ ರಾಜಕೀಯವಾಗಿ ಇವ್ರನ್ನ ತೇಜೋವಧೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂತ ಅಲಿಗೇಷನ್ ಮಾಡಿದ್ದಾರೆ. ಇದು ಎಷ್ಟು ಸತ್ಯ? ಈಗ ಯಾರು ತಪ್ಪು ಮಾಡಿದ್ರೆ ಅವರು ಉಪ್ಪಿನಿಂದ ನೀರು ಕುಡಿಲಿ. ನನ್ನ ವಿರುದ್ಧವಾಗಿ ಈ ರೀತಿಯಾದಂತ ಅಪಪ್ರಚಾರಗಳು ಮಾಡೋ ಮುಖ್ಯನ ಎಲ್ಲೋ ಒಂದ್ ಕಡೆ ಗೌರವಿತವಾಗಿ ನಾನು ಶಾಸಕನಾಗಿ ಜನರ ಸೇವೆಯನ್ನು ಮಾಡ್ಕೊಂಡು ಇದ್ದೀನಿ. ನನಗೆ ಆ ಜಮೀನಿಗೆ ಯಾವ್ದು ಸಂಬಂಧ, ಜಮೀನು ಎಲ್ಲಿದೆಯೋ, ಯಾರು ಮಾಡಿದ್ರು, ಏನು ಒಂದು ಕೂಡ ನನಗೆ ಗೊತ್ತಿಲ್ಲ. ಈ ರೀತಿಯಾದಂತ ಆಪಾದನೆಗಳು ಮಾಡಿರ್ತಕ್ಕಂಥದ್ದು ನಿಜವಾಗ ಕೂಡ ಬಹಳ ನೋವಾಗ್ತದೆ. ನಾನು ವಿರುದ್ಧವಾಗಿ ಈ ಕಾನೂನು ಹೋರಾಟವನ್ನು ಮಾಡ್ತೀನಿ. ಕಳೆದ 4 ತಿಂಗಳಿಂದನೇ ತಮ್ಮ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥ ಒಂದು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ, ಮತ್ತೊಂದು ಕಡೆ ನಿಮ್ಮ ವ್ಯಾಪ್ತಿಯಲ್ಲೇ ಒಂದು ಠಾಣೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅನ್ನ. ಇದು ತಮ್ಮ ಗಮನಕ್ಕೆ ಬಂದಿತ್ತು ಸರ್ ಹಿಂದೆ? ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಈಗ ನಿಮ್ಮ ಟಿವಿ ಮುಖೇನ ನೋಡಿದಾಗೆ ಈ ವಿಚಾರ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಇಲ್ದಿದ್ರೆ ಇದ್ರ ಬಗ್ಗೆ ನನಗೆ ಏನು ಮಾಹಿತಿನೂ ಇಲ್ಲ, ಯಾವುದು ಇಲ್ಲ. ಈಗ ಏನಾದ್ರೂ ಗೊತ್ತಿದ್ರೆ ತಾನ ನಾವು ಏನಾದ್ರೂ ಸಂಪರ್ಕ ಮಾಡಿ ಯಾರಿಗಾದ್ರೂ ಏನಾದ್ರೂ ಮಾತಾಡ್ಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡಬಹುದಾಗಿತ್ತು. ಇದ್ರ ವಿಚಾರನೇ ಗೊತ್ತಿಲ್ಲ, ಇದ್ರದ್ದು ಯಾರು ಏನು ಎತ್ತನ್ನೇ ಗೊತ್ತಿಲ್ಲದಿದ್ದಾಗೆ ನಾನು ಯಾವ ರೀತಿಯಾಗಿ ನಾನು ಇದನ್ನ ಪ್ರತಿಕ್ರಿಯೆ ಕೊಡೋದು, ಯಾವ ರೀತಿಯಾಗಿ ಅವ್ರನ್ನ ಸಂಪರ್ಕ ಮಾಡೋದು, ಇದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ಯಾರು ಮಾಡಿದ್ದಾರೆ, ಯಾರು ರೌಡಿ ಸೀಟ್ರು, ಯಾರು ಇವ್ರು ಮಾಡಿದ್ರು, ಏನು ಮಾಹಿತಿ ಇಲ್ಲ. ಸುಮ್ಮನೆ ಎಲ್ಲೋ ಒಂದ್ ಕಡೆ ನಮ್ಮ ಮೇಲೆ ತೇಜೋವಧೆ ಮಾಡೋಂಥ ಕೆಲಸ ಇವತ್ತು ಟಿವಿಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಬಹಳ ನೋವಾಗ್ತದೆ. ನಾನು ಒಬ್ಬ ಗೌರವಿತ ಶಾಸಕನಾಗಿ ಗೌರವಿತವಾಗಿ ಜನರ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವನು. ಈ ರೀತಿಯಾದಂತ ಇದಾದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ಹೇಳಿದ್ ನಾನು ಇದ್ರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ಯಾರು ಅಧಿಕಾರಿಗಳಿದ್ದಾರೆ, ಹಿರಿಯ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳು, ಅವರು ಕೂಡ ನನ್ನ ಗಮನಕ್ಕೆ ತರಬೇಕಾಗಿತ್ತು. ಯಾಕೆ ಅವ್ರು ನನ್ನ ಗಮನಕ್ಕೆ ತರ್ದಿರ ಈ ರೀತಿಯಾಗಿ ನನ್ನ ಮೇಲೆ ಎಫ್ಐಆರ್ ಇನ್ನೊಂದು ಮತ್ತೊಂದು ಮಾಡಿದ್ದಾರೆ? ಇದು ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಇವತ್ತು ನಾನು ನನ್ನ ಪಕ್ಷದಲ್ಲಿ ಒಬ್ಬ ಗೌರವಿತವಾಗಿ ಶಾಸಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮಗೆ ಮಸಿ ಬಳಿಯಬೇಕು ಅಂತ ಹೇಳಿ ಈ ರೀತಿಯಾದಂತಹ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಬಿದರನಹಳ್ಳಿಯಲ್ಲಿ ಒಂದು ಪ್ರಾಪರ್ಟಿ ವಿಚಾರವಾಗಿ ಗಲಾಟೆ ಆಗಿದೆ ಅಂತಕ್ಕಂಥದ್ದು. ನನ್ನ ವ್ಯಾಪ್ತಿ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ. ಬಿದರಳ್ಳಿ ಅಂತ ಯಾವ್ದು ಬರ್ತದೆ ಅದು ಮಾದೇಪುರ ವಿಧಾನಸಭಾ ಕ್ಷೇತ್ರ. ಅಲ್ಲಿಗೂ ನನಗೆ ಯಾವುದೇ ಸಂಬಂಧನೇ ಇಲ್ಲ. ಎಲ್ಲೊಂದ್ ಕಡೆ ರಾಜಕೀಯ ಹಸ್ತಕ್ಷೇಪ ಕೂಡ ಇರಬಹುದು, ಈ ರೀತಿಯಾಗಿ ಎತ್ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಕರಣ ಯಾವ ಒಂದು ಹಂತ ತಲುಪುತ್ತೆ, ಜೊತೆಗೆ ಬೈರತಿ ಬಸವರಾಜ್ ಅವರು ಈ ಆರೋಪದಿಂದ ಮುಕ್ತರಾಗ್ತಾರ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೊಂದ್ ಕಡೆ ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸಚಿವ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಖುದ್ದು ಬೈರತಿ ಬಸವರಾಜ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಕ್ಲು ಶಿವ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಆರೋಪ ಏನು ಅಂತ ಕೂಡ ಗೊತ್ತಿಲ್ಲ, ನನ್ನ ತೇಜೋವಧೆ ಮಾಡುವ ಕೆಲಸ ಮಾಡಲಾಗ್ತಾ ಇದೆ, ರಾಜಕೀಯ ದುರುದ್ದೇಶದಿಂದ ನನಗೆ ಮಸಿ ಬಳಿಯೋ ಕೆಲಸ ಆಗ್ತಿದೆ ಅಂತ ಹೇಳಿ ಪೊಲೀಸರ ವರ್ತನೆ ವಿರುದ್ಧವೂ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಕಾನೂನು ಹೋರಾಟವನ್ನ ಮಾಡೋದಾಗಿ ಬೈರತಿ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ.